ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಒಂದು ಮಳೆ, ಅದು ನೋಡಿ ಮುಂಗಾರೆಲ್ಲ ಮುಗಿದು ಹಿಂಗಾರ ಆರಂಭವಾಗಿ ಹಿಂಗಾರಿನ ಮಳೆ ಆಗ್ತಾ ಇದೆ. ಇವಾಗ ನಿನ್ನೆ ರಾತ್ರಿ ಸುರಿದ ಮಳೆಗೆ ರಾಜಧಾನಿ ಬೆಂಗಳೂರಿನ ಸ್ಥಿತಿ ಅಯೋಮಯವಾಗಿ ಹೋಯಿತು. ಒಂದೇ ಒಂದು ರಾತ್ರಿಯ ಮಳೆ, ಪ್ರತಿಷ್ಠಿತ ಬಡಾವಣೆಗಳು, ಯಾವ್ಯಾವುದೋ ಹೊರವಲಯದ್ದಲ್ಲ ನಾನು ಹೇಳ್ತಾ ಇರೋದು, ಪ್ರತಿಷ್ಠಿತ ಬಡಾವಣೆಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಒಂದು ಎಲ್ಲ ಕಡೆ ನೀರು ನಿಲ್ತಾ ಇದೆ, ನೀರು ಸರಾಗವಾಗಿ ಹರ್ಕೊಂಡು ಹೋಗ್ತಿಲ್ಲ, ಎಲ್ಲ ಕಡೆ ರಸ್ತೆಗಳು ಗುಂಡಿ ಬೀಳ್ತಾ ಇದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ದೊಡ್ಡದಾಗಿ ಹೇಳ್ಕೊಂಡಿದ್ರಲ್ಲ, ಏನಂತ ಮಾನ್ಸೂನ್ ಪ್ರೂಫ್ ರಸ್ತೆಗಳು ಬೆಂಗಳೂರದು ಅಂತ. ಈ ಮಾನ್ಸೂನ್ ಪ್ರೂಫ್ ರಸ್ತೆಗಳ ಬಂಡವಾಳ ಒಂದೇ ಒಂದು ಮಳೆಗೆ ಬಟಾ ಬಯಲಾಗಿದೆ. ಹಾಗಾದರೆ ನಿನ್ನೆ ಬಿದ್ದಂತಹ ಮಳೆಯಿಂದಾಗಿ ಬೆಂಗಳೂರಿಗರು ಇವತ್ತು ಅನುಭವಿಸಿದ ಸಂಕಷ್ಟಗಳೇನು, ಎಲ್ಲೆಲ್ಲಿ ಏನೇನಾಯಿತು, ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಗ್ರೇಟರ್ ಬೆಂಗಳೂರು ಅಲ್ಲ, ವಾಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರಿಗೂ ತಪ್ಪದ ಮಳೆ ರಗಳೆ. ನೀರಿನಲ್ಲಿ ಮಿಂದೆದ್ದ ರೆಸಿಡೆನ್ಷಿಯಲ್ ಏರಿಯಾಗಳು, ನೋಡಿದ ಕಡೆಯಲ್ಲೆಲ್ಲ ಬರೀ ನೀರೋ ನೀರು. ಬಿಬಿಎಂಪಿ ಅಲ್ಲ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಬೆಂಗಳೂರಿಗೆ ಜಸ್ಟ್ ಹೆಸರು ಬದಲಾಗಿದೆ, ಆದ್ರೆ ಬೆಂಗಳೂರಿನ ಹಣೆಬರಹ ಮಾತ್ರ ಬದಲಾಗಿಲ್ಲ. ನಾವು ಯಾಕಿಂಗ್ ಹೇಳ್ತಾ ಇದೀವಿ ಅಂದ್ರೆ, ಜಿಬಿಎ ಆದೊಡನೆ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಕಡಿಮೆ ಆಗತ್ತೆ ಅಂತ ಅಂದ್ಕೊಂಡಿದ್ದವರಿಗೆ ತಡರಾತ್ರಿ ಸುರಿದಂತಹ ಮಳೆ ಶಾಕ್ ಕೊಟ್ಟಿದೆ. ಎಸ್, ಬೆಂಗಳೂರಿನ ವಿವಿಧೆಡೆ ತಡರಾತ್ರಿ ಮಳೆ ಆಗಿದೆ. ಗುಡುಗು ಸಿಡಿಲಿನ ಭಾರಿ ಮಳೆಗೆ ಗ್ರೇಟರ್ ಬೆಂಗಳೂರು ತತ್ತರಿಸಿದೆ. ತಡರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಗಟ್ಟಹಳ್ಳಿಯಲ್ಲಿರುವಂತಹ ಪಯೋನಿಯರ್ ರೆಸಿಡೆನ್ಸಿ ಜಲಾವೃತವಾಗಿದೆ. ಆನೇಕಲ್ ತಾಲೂಕಿನ ಸರ್ಜಾಪುರ ರಸ್ತೆಯ ಈ ರೆಸಿಡೆನ್ಸಿ ಜಲಮಯವಾಗಿದ್ದು, ಮಳೆ ನೀರಿನ ಜೊತೆಗೆ ಕೆಸರು ನೀರು ಸೇರಿ ಅವಾಂತರ ಸೃಷ್ಟಿಯಾಗಿದೆ. 3 ರಿಂದ 4 ಅಡಿಯಷ್ಟು ನೀರು ನಿಂತಿದ್ದು, ಬೆಳಗೆದ್ದು ಕೆಲಸ ಕಾರ್ಯಗಳಲ್ಲಿ ನಿರತರಾಗೋಕೆ ಜನರಿಗೆ ಅಡ್ಡಿಯುಂಟು ಮಾಡಿತು. ವಾಹನ ಸವಾರರು ಸಂಚರಿಸೋಕೆ ಪರದಾಡಬೇಕಾಯಿತು. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೊಸೂರು ಹೋಬಳಿಯ ಗಟ್ಟಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಪಯೋನಿಯರ್ ಅಂತ ಲೇಔಟ್ ಇದೆ. ಆ ಲೇಔಟ್ನ ಒಳಭಾಗದ ದೃಶ್ಯಗಳು ನೋಡಿದ್ರೆ, ಇಲ್ಲಿ ನಾವು ಯಾಕಾದರೂ ಮನೆ ಕಟ್ಕೊಂಡಿದ್ದೀವಿ, ಯಾಕಾದರೂ ಇಲ್ಲಿ ಸೈಟ್ ತೊಗೊಂಡ್ವಿ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲಿನ ನಿವಾಸಿಗಳಿದ್ದಾರೆ. ಯಾಕೆಂದರೆ ಲೇಔಟ್ಗೆ ಎಂಟ್ರಿ ಆಗುವಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಲೇಔಟ್ನ ಎಡಭಾಗದಲ್ಲಿ ರಾಜಕಾಲುವೆ ಇದೆ. ರಾಜಕಾಲುವೆಯಲ್ಲಿ ಹರಿದೋಗ್ಬೇಕಾದಂತಹ ನೀರೆಲ್ಲ ರಸ್ತೆಗೆ ಬಂದಿದೆ. ಲೇಔಟ್ನ ಪಕ್ಕದಲ್ಲೇ ಪಯೋನಿಯರ್ ಅಂತ ಲೇಔಟ್ ಏನು ಮಾಡಿದ್ದಾರೆ, ಲೇಔಟ್ನ ಪಕ್ಕದಲ್ಲೇ ಗಟ್ಟಳಿಯ ಕೆರೆ ಕೂಡ ಇದೆ. ಆ ಕೆರೆ ಇಲ್ಲಿಂದ ಕೇವಲ ಕೂಗಳತೆ ದೂರದಲ್ಲಿರುವಂಥದ್ದು. ಕೆರೆ ಓವರ್ಫ್ಲೋ ಆದಂಥ ಕಾರಣಕ್ಕೆ, ಮಳೆ ಹೆಚ್ಚಾಗಿ ಕೆರೆ ಓವರ್ಫ್ಲೋ ಆದಂಥ ಕಾರಣಕ್ಕೆ ರಾಜಕಾಲುವೆಯಲ್ಲಿ ಹರಿದೋಗ್ಬೇಕಾದಂಥ ನೀರೆಲ್ಲ ಈಗ ರಸ್ತೆಗೆ ಬಂದಿರುವಂಥದ್ದು. ಇಲ್ಲಿ ನೋಡ್ತಿದ್ದೀರಾ, ಒಂದು ಇನೋವಾ ಕಾರ್ ಬರ್ತಿದೆ. ಕಾರ್ ಕೂಡ ಮುಳುಗುವಂಥದ್ದು, ಅಂದರೆ ಎಲ್ಲಿ ನಾವು ನಿಲ್ಲಿಸ್ಬಿಟ್ರೆ ನೀರಲ್ಲಿ ಗಾಡಿ ಕೆಟ್ಟೋಗುತ್ತೆ ಅನ್ನೋಂಥ ಭಯದಲ್ಲೇ ಹೋಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಟೈರ್ ಮುಳುಗುವಂಥ ಮಟ್ಟಕ್ಕೆ ನೀರು ತುಂಬಿರುವಂಥದ್ದು. ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಸರ್ಜಾಪುರದ ರೈನ್ಬೋ ಲೇಔಟ್ ಕೂಡ ಒಂದು. ಆದ್ರೆ ತಡರಾತ್ರಿ ಸುರಿದ ಮಳೆಗೆ ಈ ಲೇಔಟ್ನ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮನೆ ಮುಂಭಾಗದ ರಸ್ತೆಗಳು ಕೆರೆಯಂತೆ ಭಾಸವಾಗ್ತಿದೆ. ಮನೆಯಿಂದ ಹೊರಬರೋಕಾಗದೆ ಜನರು ಕಂಗಾಲಾಗಿದ್ದಾರೆ. ಮಳೆಯಿಂದಾಗಿ ಜನರಿಗೆ ಗೃಹ ಬಂಧನ ಏರ್ಪಟ್ಟಿದೆ. ಸ್ಥಳಕ್ಕೆ ಆಗಮಿಸಿದ ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿ ನೀರನ್ನ ತೆರವು ಮಾಡಿದ್ರು. ರಾತ್ರಿ ಸುರಿದ ಮಳೆಗೆ ಸರ್ಜಾಪುರದ ರೈನ್ಬೋ ಲೇಔಟ್ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನೀರಿನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ರಾತ್ರಿ ಜೋರಾದ ಮಳೆಯಿಂದಾಗಿ ರೈನ್ಬೋ ಲೇಔಟು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸುಮಾರು ಇಲ್ಲಿ ಒಂದು 150ಕ್ಕೂ ಹೆಚ್ಚು ಮನೆಗಳು ಈ ಲೇಔಟ್ನಲ್ಲಿ ಇರುವಂಥದ್ದು. ಇಲ್ಲಿ ವಾಸ ಮಾಡುವಂಥ ನಿವಾಸಿಗಳಿಗೆ ಗೃಹ ಬಂಧನ ಆಗಿದೆ. ಇಲ್ಲಿ ಆಲೇಕನಹಳ್ಳಿಯ ಕೆರೆ ನೀರು ಈ ಭಾಗಕ್ಕೆ ಬರುವಂಥದ್ದು. ಆ ಕೆರೆ ನೀರನ್ನು ತಡೆಯುವಂಥ ಕೆಲಸ ಇದುವರೆಗೂ ಜಿಬಿಎ ಅಧಿಕಾರಿಗಳು ಮಾಡಿಲ್ಲ. ಎಸ್ಡಿಆರ್ಎಫ್ ತಂಡ ಸ್ಥಳದಲ್ಲಿ ಈಗ ಇರುವಂಥದ್ದು. ಎಸ್ಡಿಆರ್ಎಫ್ ತಂಡದಿಂದ, ಅಗ್ನಿಶಾಮಕ ತಂಡದಿಂದ ಈಗ ನೀರು ಖಾಲಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಬೆಂಗಳೂರು ಹೊರವಲಯದ ಹೊಸ ರಸ್ತೆಯ ಜಂಕ್ಷನ್ ಸಂಪೂರ್ಣ ಜಲಾವೃತವಾಗಿತ್ತು. ಗುಂಡಿ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗದೆ ಜನ ಸಂಚರಿಸಬೇಕಾಯಿತು. ಆಟೋ ಒಂದು ಸಂಪೂರ್ಣವಾಗಿ ವಾಲಿಕೊಂಡೇ ಸಾಗಿದೆ. ಈ ದೃಶ್ಯಗಳನ್ನ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮಾನ್ಸೂನ್ ಪ್ರೂಫ್ ರಸ್ತೆಗಳಂದ್ರೆ ಇದೇನಾ? ಒಂದೇ ಮಳೆಗೆ ಕಿತ್ತು ಹೋದ ರಸ್ತೆಗಳು, 200 ಮೀಟರ್ ಅಂತರದಲ್ಲಿ 2 ಗುಂಡಿಗಳು. ಪಬ್ಲಿಕ್ ಟಿವಿಯಲ್ಲಿ ಮಾನ್ಸೂನ್ ಪ್ರೂಫ್ ರಸ್ತೆಗಳ ಜಾತಕ. ರಾತ್ರಿ ಸುರಿದ ಮಳೆಗೆ ರಾಜಧಾನಿ ಬೆಂಗಳೂರು ತತ್ತರಿಸಿದೆ. ಬೆಂಗಳೂರಿನ ಮಾನ್ಸೂನ್ ಪ್ರೂಫ್ ರಸ್ತೆಗಳ ಹಣೆಬರಹವನ್ನ ಮಳೆರಾಯ ಬಯಲು ಮಾಡಿದ್ದಾನೆ. ಶೇಷಾದ್ರಿಪುರದ ಒಂದೇ ಭಾಗದಲ್ಲಿ 200 ಮೀಟರ್ ರಸ್ತೆಯಲ್ಲಿ 200 ಗುಂಡಿಗಳು ಬಿದ್ದಿದೆ.
ಬೆಂಗಳೂರಿಗೆ ಮಾನ್ಸೂನ್ ಪ್ರೂಫ್ ರೋಡ್ಸ್ ಅಂತ ಎಕ್ಸ್ನಲ್ಲಿ ಡಿಸಿಎಂ ಡಿಕೆಶಿ ಅವರು ಬಿಲ್ಡಪ್ ಕೊಟ್ಟಿದ್ರು. ಆದ್ರೀಗ ರಾತ್ರಿ ಸುರಿದ ಮಳೆ ಇದರ ಬಂಡವಾಳ ಬಯಲಿಗೆ ಇಳಿದಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದು ಮಾನ್ಸೂನ್ ಪ್ರೂಫ್ ರಸ್ತೆಗಳ ಜಾತಕ ಬಯಲಾಗಿದೆ. ಬೆಂಗಳೂರಿಗೆ ಮಾನ್ಸೂನ್ ಪ್ರೂಫ್ ರಸ್ತೆಯನ್ನ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಎಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡ್ರು. ಆದ್ರೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಿರೋದು ಯಾವ ರೀತಿ ಇದೆ ಅಂದ್ರೆ, ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಒಂದೇ ಒಂದು ಮಳೆಗೆ ಎಲ್ಲವೂ ಕೂಡ ಕಳಪೆ ರಸ್ತೆಗಳ ಹಣೆ ಬರಹ ಬಟ ಬಯಲಾಗಿದೆ. ನಾವೀಗ ಶೇಷಾದ್ರಿಪುರಂ ರಸ್ತೆಯಲ್ಲಿದ್ದೀವಿ. ಇಲ್ಲಿರುವಂತಹ ರಸ್ತೆಯಲ್ಲಿ ಬಹುತೇಕ ಈ ಪ್ಯಾಚ್ ವರ್ಕ್ ಅನ್ನ ಮಾಡಿದ್ದಾರೆ. ಯಾವ ರೀತಿ ಪ್ಯಾಚ್ ವರ್ಕ್ ಅಂದ್ರೆ, ನಿನ್ನೆ ಸುರಿದಿರುವಂತಹ ಮಳೆಗೆ ಇನ್ನೂ ಅಧ್ವಾನ ಆಗಿದೆ. ಎಲ್ಲಾ ರಸ್ತೆ ಗುಂಡಿಗಳ ತೇಪೆ ವರ್ಕ್ ಏನು ಮಾಡಿದ್ರು, ತೇಪೆ ಹಚ್ಚುವಂತಹ ಕೆಲಸ ಅದು ಬಟ ಬಯಲಾಗಿದೆ. ನೋಡಿ, ಒಂದು 200 ಮೀಟರ್ ರಸ್ತೆಯಲ್ಲಿ 200 ಗುಂಡಿಗಳಿದಾವೆ. ವಾಹನ ಸವಾರರು ಅಂತೂ ಸಕ್ಕಸ್ ಮಾಡ್ಕೊಂಡು ಹೋಗ್ಬೇಕು. ಈ ಒಂದು ರೋಡ್ ನಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಹೋಗ್ಬೇಕು. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಮಳೆಗೆ ಜಿಬಿಎ ಬಂಡವಾಳ ಬಟ ಬಯಲಾಗಿದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ರಸ್ತೆಗಳು ಗುಂಡಿ ಬಿದ್ದಿದೆ. ರಸ್ತೆಯ ಉದ್ದಕ್ಕೂ ಡಾಂಬರು ಕಿತ್ ಬರ್ತಿದೆ. ಗುಂಡಿಗಳಿಗೆ ಕಲ್ಲನ್ನ ಹಾಕಿ ಟ್ರಾಫಿಕ್ ಪೊಲೀಸರು ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಬಿಬಿಎಂಪಿ ಹೋಗಿ ಜಿಬಿಎ ಬಂದರೂ ಬೆಂಗಳೂರಿಗರಿಗೆ ಮಳೆ ರಗಳೆ ತಪ್ಪಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.